ಎಲ್ಲರಿಗೂ ನಮಸ್ಕಾರ. UPI ಸ್ಕ್ಯಾಮ್ ಮಾಡಿ ಲಕ್ಷಾಂತರ ರೂಪಾಯಿ ಮೋಸ ಮಾಡಿದ ವ್ಯಕ್ತಿಯು ಈಗ ದೇವನಹಳ್ಳಿಯಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಇವನು ಯಾವ ಥರ ಸ್ಕ್ಯಾಮ್ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ನಾವು ತಿಳಿಯೋಣ. ಅದಕ್ಕೂ ಮುನ್ನ ಯಾವ ಥರ ಈ UPI ಸ್ಕ್ಯಾಮ್ ಮಾಡ್ತಾರೆ, ಎಷ್ಟು ಜನ ಮೋಸ ಹೋಗಿದ್ದಾರೆ ಅನ್ನೋದು ನಾವು ತಿಳ್ಕೋಬೇಕು. ಏಕೆಂದರೆ ನಾವು ಮೋಸ ಹೋಗಬಾರದು, ಇನ್ನೊಬ್ಬರನ್ನು ಮೋಸ ಹೋಗಲು ಬಿಡಬಾರದು. ಈ ವ್ಯಕ್ತಿಯು ಆಗಸ್ಟ್ 10, 2024 ನಮ್ಮ ಸ್ನೇಹಿತರ ಅಂಗಡಿಯಲ್ಲಿ ಮೋಸ ಮಾಡಿದ್ದಾನೆ. ಯಾವ ಥರ ಅಂಗಡಿಗೆ ಹೋಗಿ ನನಗೆ ಸ್ವಲ್ಪ ದುಡ್ಡು ಬೇಕು, ಫೋನ್ಪೇ ಮಾಡ್ತೀನಿ, ಅರ್ಜೆಂಟ್ ಮೆಡಿಕಲ್ ಎಮರ್ಜೆನ್ಸಿ ಅಂತ ಹೇಳ್ತಾನೆ. ಇದನ್ನು ನಂಬಿದ ಅಲ್ಲಿರುವ ಒಬ್ಬ ಕೆಲಸಗಾರನು ದುಡ್ಡು ಕೊಡ್ತಾನೆ. ಸ್ಕ್ಯಾನ್ ಮಾಡಿದ ನಂತರ ಸ್ಕ್ಯಾನರ್ ಅವರಿಗೆ ತೋರಿಸ್ತಾನೆ. ಆ ಸ್ಕ್ಯಾನರ್ ಯಾವ ಥರ ಇರುತ್ತಂದರೆ ಪಕ್ಕ ಒರಿಜಿನಲ್ ಫೋನ್ಪೇ ಗೂಗಲ್ ಪೇ ಥರನೇ ಕಾಣಿಸುತ್ತೆ. ಯಾವುದೇ ಫೇಕ್ ಅನ್ನೋದು ಗೊತ್ತಾಗಲ್ಲ. ಆದರೆ ಇಲ್ಲಿ ನೋಡ್ಕೋಬೇಕಾಗಿದ್ದು ಏನಂದರೆ ಅವರ ಓನರ್ ಮೊಬೈಲ್ಗೆ ಮೆಸೇಜ್ ಬಂದಿದೆಯಾ ಇಲ್ವಾ, ದುಡ್ಡಿನ ಮೆಸೇಜ್ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ಅದೇ ಟೈಮ್ನಲ್ಲಿ ಓನರ್ ಇಲ್ಲದೇ ಇರೋ ಕಾರಣದಿಂದಾಗಿ ಈಸಿಯಾಗಿ ಮೋಸ ಮಾಡಲು ಅವ್ರಿಗೆ ಈಸಿಯಾಗಿದೆ. UPI ಸ್ಕ್ಯಾಮ್ ಹೇಗೆ ಮಾಡ್ತಾರೆ ಇಲ್ಲೊಂದು ಉದಾಹರಣೆ. ನೀವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೋದು, ಯಾವುದೋ ಯೋಚನೆ ಮಾಡ್ಕೊಂಡು ಏನೋ ಅರ್ಜೆಂಟಲ್ಲಿ. ಸೊ ಈ ಥರ ವ್ಯಕ್ತಿಯು ನಿಮ್ಮನ್ನು ನೋಡ್ತಾರೆ, ಸರ್ ಅರ್ಜೆಂಟಾಗಿ ನನಗೆ ದುಡ್ಡು ಬೇಕು, ನಾನು ಊರಿಗೆ ಹೋಗಬೇಕಾಗಿದೆ, ಆದರೆ ನನ್ನ ಹತ್ರ ಫೋನ್ಪೇಯಲ್ಲಿ ಕ್ಯಾಶ್ ಇದೆ, ಆದರೆ ನನ್ನ ಹತ್ರ ಹಾರ್ಡ್ ಕ್ಯಾಶ್ ಇಲ್ಲ, ದಯವಿಟ್ಟು ನಾನು ಸ್ಕ್ಯಾನ್ ಮಾಡ್ತೀನಿ, ದುಡ್ಡು ಕೊಡಿ ಅಂತ ಕೇಳ್ತಾರೆ. ಕೇಳಿದ್ಮೇಲೆ ಬೇರೆ ಪರ್ಸನ್ಸು ಏನೋ ಯೋಚನೆ ಮಾಡ್ಕೊಂಡು ಆಯ್ತು ಸರ್ ಪರವಾಗಿಲ್ಲ, ಏನೋ ಸಹಾಯ ಮಾಡೋಣ, ಊರಿಗೆ ಹೋಗಲಿ ಅಂದ್ಬಿಟ್ಟು ಅವ್ರ ಹತ್ರ ಇರೋ ದುಡ್ಡನ್ನ ತೆಗೆದುಕೊಡ್ತಾರೆ, ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿದ್ಮೇಲೆ ಅದನ್ನು ಸ್ಕ್ರೀನ್ಶಾಟ್ ಅವ್ರಿಗೆ ತೋರಿಸ್ತಾರೆ. ಅದು ಒರಿಜಿನಲ್ ಆಗೇ ಇರುತ್ತೆ, ಅದು ಫೇಕ್ ಅಂತ ಕಂಡುಹಿಡಿಯೋಕ್ಕೆ ಸಾಧ್ಯವೇ ಇಲ್ಲ. ಆದರೆ ಯಾರು ದುಡ್ಡು ಕೊಟ್ಟಿದ್ದಾರೋ ಅವರ ಅಕೌಂಟ್ಗೆ ದುಡ್ಡು ಬರಲ್ಲ. ಅವ್ರು ಹೇಳ್ತಾರೆ ಸರ್ ಇದು ಫೇಕ್ ಅಂತ ಅನಿಸೋದೇ ಇಲ್ಲ, ಸರ್ ನನಗೆ ದುಡ್ಡು ರಿಸೀವ್ ಆಗಿಲ್ಲ ಅಂತ ಹೇಳ್ತಾರೆ. ಸರ್ ನೋಡಿ ಸರ್ ನಾನು ಸ್ಕ್ರೀನ್ಶಾಟ್ ತೋರಿಸ್ತಿದ್ದೀನಿ, ಇದು ಆಲ್ರೆಡಿ ನಾನು ದುಡ್ಡು ಕಳಿಸಿದ್ದೀನಿ, ಮೇ ಬಿ ಸರ್ವರಿಂದ ನಿಮಗೆ ದುಡ್ಡು ರಿಸೀವ್ ಆಗದೇ ಇರ್ಬೋದು, ಬೇಕಾದ್ರೆ ನನ್ನ ನಂಬರ್ ತೊಗೊಳ್ಳಿ ಸರ್, ನಿಮಗೇನೋ ಆ ಥರ ಇದ್ದರೆ ನಾನು ಕಾಲ್ ಮಾಡಿ ಸರ್, ನಾನು ಎಲ್ಲೂ ಹೋಗಲ್ಲ, ನಾನು ಇಲ್ಲೇ ಇರೋದು ಮನೆ, ನನ್ನ ಫೋನ್ ನಂಬರ್ ತೊಗೊಳ್ಳಿ, ಆ ಥರ ಇಲ್ಲ ಅಂದರೆ ನಾನು ಬೇಕಾದ್ರೆ ಇನ್ನೊಂದು ಸಲ ಕಳಿಸ್ತೀನಿ ಅಂತ ಹೇಳಿಬಿಟ್ಟು ಅವ್ರನ್ನ ಕಳಿಸ್ತಾರೆ. ಸೊ ಈ ಥರ ಒಂದು ಮೋಸ ಮಾಡ್ತಾರೆ. ಒಂದು ಕಡೆ ಹೋಗಿ ಬೇರೆಯವರು ಫೋನ್ ಶಾಪ್ಗೆ ಹೋಗಿ ಫೋನು ಪರ್ಚೇಸ್ ಮಾಡ್ತಾರೆ, ಶಾಪಿಂಗ್ ಎಲ್ಲ ಮಾಡ್ತಾರೆ, ಬಿಲ್ಲಿಂಗ್ ಮಾಡಿಸ್ತಾರೆ. ಬಿಲ್ಲಿಂಗ್ ಮಾಡಿದ್ಮೇಲೆ ಪೇಮೆಂಟ್ ಟೈಮಿಗೆ ಬಂದಾಗ ಅವರು ಈ ಥರ ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿದ್ಮೇಲೆ ಸೇಮ್ ಅದೇ ಥರ ರಿಪೀಟ್ ಆಗುತ್ತೆ. ಓನರ್ಗೆ ಗೊತ್ತಾಗಲ್ಲ, ಮೆಸೇಜ್ ಬರಲ್ಲ, ಇವು ಸ್ಕ್ರೀನ್ಶಾಟ್ ತೋರಿಸ್ತಾರೆ, ಮೋಸ ಹೋಗಿದ್ದಾರೆ. ಆದರೆ ಇದು ಎರಡನೇ ಸಲ ಮತ್ತೆ ಅದೇ ಕಸ್ಟಮರ್ ಇನ್ನೊಂದು ಕಡೆ ಹೋದಾಗ ಇದರದೆಲ್ಲ ವೀಡಿಯೋ ಎಲ್ಲೋ ನೋಡಿ ಓಕೆ ಇದೇನೋ ಫೇಕ್ ಅಂತ ಗೊತ್ತಾದ ಮೇಲೆ ಅವ್ರನ್ನ ಹಿಡಿದಿದ್ದಾರೆ. ಸೊ ಈ ಥರ ವೀಡಿಯೋನ ಶೇರ್ ಮಾಡೋದ್ರಿಂದ ಮೋಸ ಹೋಗಿರೋರನ್ನ ಬಿಟ್ಟು ಇನ್ನೊಬ್ರು ಹೊಸದಾಗಿ ಮೋಸ ಹೋಗೋರನ್ನ ನಾವು ಕಾಪಾಡ್ಕೋಬೋದು. ದಯವಿಟ್ಟು ಸ್ನೇಹಿತರೆ, ಇಂಥ ವಂಚನೆಗಳಿಂದ ಆದಷ್ಟು ದೂರ ಇರಿ. ಇಂಥ ಇನ್ಫಾರ್ಮೇಷನ್ನ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೆ ಶೇರ್ ಮಾಡಿ. ಇದರಿಂದ ದುಡ್ಡು ನಾವು ಉಳಿಸ್ಬೋದು, ಇನ್ನೊಬ್ಬರ ದುಡ್ಡನ್ನು ನಾವು ಉಳಿಸ್ಬೋದು. ಅನ್ಯಾಯವಾಗಿ ನಾವು ಕಷ್ಟಪಟ್ಟಿದ್ದಂತಹ ದುಡ್ಡನ್ನು ಯಾರಿಗೋ ಕೈಗೆ ಗೊತ್ತಿದ್ದು ಗೊತ್ತಿಲ್ಲದೋ ನಾವು ಕೊಡ್ತಾಯಿದ್ದೀರಿ, ಮೋಸ ಹೋಗ್ತಾಯಿದ್ದೀರಿ. ದಯವಿಟ್ಟು ಇದನ್ನು ಆದಷ್ಟು ನಾವೇ ಸರಿಪಡಿಸ್ಕೋಬೇಕಾಗುತ್ತದೆ. ಇದೇ ಥರ ಸ್ವಲ್ಪ ಮೆಡಿಕಲ್ ಶಾಪ್ಗೆ ಹೋಗ್ಬಿಟ್ಟು ಅರ್ಜೆಂಟ್ ಇದೆ ಸರ್, ನಮ್ಮ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ, ನನಗೆ ಈ ಮೆಡಿಸಿನ್ಸ್ ಬೇಕು, ದಯವಿಟ್ಟು ಆದಷ್ಟು ಬೇಗ ಮೆಡಿಸಿನ್ಸ್ ಕೊಡಿ ಅಂದ್ಬಿಟ್ಟು ಮೆಡಿಸಿನ್ ಸ್ಲಿಪ್ ತೊಗೊಂಡು ಹೋಗ್ತಾರೆ. ಆ ಸ್ಲಿಪ್ಪಲ್ಲಿರುವ ಐಟಮ್ಸ್ನೆಲ್ಲ ತಗೊಂಡು ಸರ್ ಅರ್ಜೆಂಟ್ ಇದೆ ಸರ್, ಮೆಡಿಕಲ್ ಎಮರ್ಜೆನ್ಸಿ ಅಂತ ಹೇಳಿ ಅವ್ರು ಸ್ಕ್ಯಾನ್ ಮಾಡಿ ತೋರಿಸ್ತಾರೆ. ಆ್ಯಸ್ ಯೂಶುವಲ್ ಅವ್ರಿಗೆ ದುಡ್ಡು ಬರಲ್ಲ. ಬಟ್ ಸ್ಕ್ಯಾನರಲ್ಲಿ ಏನಾಗಿರುತ್ತೆ, ಸ್ಕ್ಯಾನರ್ ಕ್ಲಿಯರ್ ಆಗಿರುತ್ತೆ, ಪೇ ಮಾಡಿರೋದು ಬಂದಿರುತ್ತೆ, ಬಟ್ ಅವ್ರಿಗೆ ಮೆಸೇಜ್ ರಿಸೀವ್ ಆಗಿರಲ್ಲ. ಸರ್ ನಾನು ಬೇಕಾದ್ರೆ ಇದೇ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾ ಇರೋದು, ಇದೇ ಹಾಸ್ಪಿಟ್ಲಲ್ಲಿ ನಮ್ಮ ಪೇಷಂಟ್ಸ್ ಇರೋದು, ದಯವಿಟ್ಟು ನೀವು ಬಂದು ಚೆಕ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಬೇಕಾದ್ರೆ ಹೇಳಿ ಹಾಸ್ಪಿಟ್ಲ್ ನಂಬರು ಕೊಟ್ಬಿಟ್ಟು ಹೋಗ್ತಾರೆ. ಅವರ ಖುದ್ದಾದ ಅವರ ಓನ್ ನಂಬರು ಕೊಡ್ತಾರೆ, ಆದರೆ ದುಡ್ಡು ಬಂದಿರಲ್ಲ. ಅದಾದಮೇಲೆ ಅವ್ರು ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡಲ್ಲ, ಯಾಕಂದರೆ ಅದು ಫೇಕ್ ನಂಬರ್, ಅವ್ರು ರಿಸೀವ್ ಮಾಡೋಕ್ಕೆ ಹೋಗಲ್ಲ. ಆ ನಂಬರ್ಗೆ ಯಾವುದೇ ಕಾಲ್ ಮಾಡಿದ್ರು ರಿಸೀವ್ ಮಾಡಲ್ಲ. ಇದೇ ಥರ ಪ್ಲ್ಯಾನ್ ಮಾಡಿಕೊಂಡು ಬಂದು ಅವ್ರನ್ನ ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಮಾಡಿ ದುಡ್ಡು ಮಾಡ್ತಾರೆ. ಈ ಥರದ ಒಂದು ಸ್ಕ್ಯಾಮು ನಡೆಯುತ್ತೆ. ಇದು ಒಂಥರ ಹೊಸದಾಗಿರೋದು. ಇವರೆಲ್ಲ ಎಲ್ಲೆಲ್ಲಿ ಮೋಸ ಮಾಡ್ತಾರೆ ಅನ್ನೋ ತಿಳಿಬೇಕಾ? ಆ ಥರದ್ದೇನೂ ಇಲ್ಲ. ಇವ್ರಿಗೆ ಅಲ್ಲಿ ಇಲ್ಲಿ ಅಂತ ಏನೂ ಇಲ್ಲ, ಇಷ್ಟು ದುಡ್ಡಿರಬೇಕು ಅಂತ ಏನೂ ಇಲ್ಲ. ಎಲ್ಲಿ ಚಾನ್ಸ್ ಸಿಗುತ್ತೋ ಅಲ್ಲಿ ಮೋಸ ಮಾಡ್ತಾರೆ. ದಯವಿಟ್ಟು ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, 10 ರೂಪಾಯಿ ಇರ್ಬೋದು, 30 ರೂಪಾಯಿ ಇರ್ಬೋದು, 3,000 ಇರ್ಬೋದು, 30,000 ಇರ್ಬೋದು, ಲಾಸ್ಟಲ್ಲಿ 50,000 ಹತ್ರ ಸಿಕ್ಕಾಕೊಂಡಿದ್ದಾರೆ. ಯೋಚನೆ ಮಾಡಿ, 10ನೇ ತಾರೀಕು ಮಾರ್ತಹಳ್ಳಿಯಿಂದ ಟ್ರಾವೆಲ್ ಮಾಡಿದವರು 24ನೇ ತಾರೀಕು ದೇವನಹಳ್ಳಿಯಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಯೋಚನೆ ಮಾಡಿ, ಆ ಟೈಮ್ನಲ್ಲಿ ಎಷ್ಟು ಲಕ್ಷ ರೂಪಾಯಿ ಅವರು ಮೋಸ ಮಾಡಿದ್ದಾರೆ, ಎಷ್ಟು ಜನನ ಮೋಸ ಮಾಡಿದ್ದಾರೆ.
ಇದು ನೋಡಿರೋದು ಬಂದ್ಬಿಟ್ಟು ಆಲ್ರೆಡಿ ನ್ಯೂಸಲ್ಲಿ ನೋಡಿರೋದ್ರಿಂದ ಆ ಅಂಗಡಿಯಲ್ಲಿರುವ ಓನರ್ಗೆ ಗೊತ್ತಾಯಿತು. ಅಂಗಡಿ ಮಾಲೀಕನಿಗೆ ನಂಬಿಸಿ ಹಣ ಪಡೆದು ವಂಚನೆ ಮಾಡಿರೋ ಪ್ರಸಂಗ ಬೆಂಗಳೂರಿನ ದೇವನಹಳ್ಳಿಯಲ್ಲಿ ನಡೆದಿದೆ. ರೋಹಿತ್ ಎಂಬಾತ ತಾನು ತುಂಬಾ ಕಷ್ಟದಲ್ಲಿದ್ದೀನಿ, ಹಣ ನೀಡಿ ಅಂತ ಗೋಗರ್ದಿದ್ದಾನೆ. ನನಗೆ 49,500 ರೂಪಾಯಿ ನೀಡಿದ್ರೆ 50,000 ಪೇ ಮಾಡೋದಾಗಿ ನಂಬಿಸಿ ಹಣ ಪಡೆದಿದ್ದಾನೆ. ಬಳಿಕ ಅಂಗಡಿಯವನಿಗೆ ನಕಲಿ ಆಪ್ ಮೂಲಕ ಹಣ ಪಾವತಿಸಿರುವುದಾಗಿ ತೋರಿಸಿ ಯಾಮಾರಿಸಿದ್ದಾನೆ. ಸದ್ಯ ಅಂಗಡಿಯ ಮಾಲೀಕ ದೂರಿನ ಅನ್ವಯ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಇವರು ಫೇಕ್, ಆಲ್ರೆಡಿ ಇವ್ರ ಮಕ್ಕಳನ್ನ ನೋಡಿದ್ದೀನಿ, ನ್ಯೂಸಲ್ಲಿ ಬಂದಿದೆ ಅಂತ ನೋಡಿದ್ಮೇಲೆ ಅವ್ರು ಏನು ಮಾಡಿದ್ದಾರೆ, ಇಮ್ಮಿಡಿಯೇಟಾಗಿ ಮೆಸೇಜ್ ಮಾಡಿದ್ದಾರೆ ಅವ್ರ ಫ್ರೆಂಡ್ಸ್ಗೆ, ಈ ಥರ ಮೋಸ ಮಾಡೋಕ್ಕೆ ಬಂದಿದ್ದಾರೆ, ದಯವಿಟ್ಟು ಬನ್ನಿ ಅಂತ. ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ಅವ್ರು ಅಂಗಡಿ ಹಿಂದ್ಗಡೆ ನಿಂತ್ಕೊಂಡಿದ್ದಾರೆ ಡೋರ್ ಹತ್ರ. ಹೇಗಾದರೂ ಮಾಡಿ ಹಿಂಗೆ ರೆಡ್ ಹ್ಯಾಂಡಾಗಿ ಹಿಡ್ಕೋಬೇಕಂತ. ಇದಕ್ಕೋಸ್ಕರ ಅವ್ರು ಹೇಳಿದ್ದಂಥ ದುಡ್ಡು ಸ್ಕ್ಯಾನ್ ಮಾಡಿದ್ದಾರೆ ಮತ್ತು ಅದೇ ಹಾರ್ಡ್ ಕ್ಯಾಶ್ನ ಅವ್ರಿಗೆ ಕೊಟ್ಟಿದ್ದಾರೆ. 50,000 ರೂಪಾಯಿ ದುಡ್ಡು ಅವ್ರಿಗೆ ಕೊಟ್ಟಿದ್ದಾರೆ. ಯಾಕಂದರೆ ಅವ್ರಿಗೆ ಪ್ರೂಫ್ ಬೇಕಲ್ಲ, ಪೊಲೀಸವ್ರಿಗೆ ಪ್ರೂಫ್ ಬೇಕಾಗಿದ್ದರಿಂದ ಇದನ್ನು ಕೊಟ್ಟಿದ್ದಾರೆ. ಆ ಥರ ರೆಡ್ ಹ್ಯಾಂಡರ್ಗೆ ಸಿಕ್ಕಿದ್ದಾರೆ ದೇವನಹಳ್ಳಿಯಲ್ಲಿ. ಸೊ ಈ ಥರ ದೊಡ್ಡ ದೊಡ್ಡ ಸ್ಕ್ಯಾಮ್ಗಳು ಮಾಡ್ತಾರೆ. ಚಿಕ್ಕ ಸ್ಕ್ಯಾಮ್ ದೊಡ್ಡ ಸ್ಕ್ಯಾಮ್ ಅಂತ ಏನೂ ಇರಲ್ಲ. ಸೊ UPI ಸ್ಕ್ಯಾಮ್ ಮಾಡಬೇಕಾದ್ರೆ ನೀವು ಯಾವುದೇ ಕಾರಣಕ್ಕೂ ಎಲ್ಲಾದರೂ ಯಾರ ಹತ್ರ ಆದರೂ ನೀವು ಗೊತ್ತಿರೋರ ಹತ್ರ ನೀವು ದುಡ್ಡು ತೊಗೊತಾ ಇದ್ದೀರ, ಸ್ಕ್ಯಾನರ್ ಮಾಡಿಸ್ಕೊತಾ ಇದ್ದೀರ ಅಂದರೆ ದಯವಿಟ್ಟು ನಿಮ್ಮ ಫೋನ್ಗೆ ಮೆಸೇಜ್ ಬಂದರೆ ಮಾತ್ರ ದುಡ್ಡು ಕೊಡಿ. ಮೆಸೇಜ್ ಬರದೆ ದಯವಿಟ್ಟು ಯಾರಿಗೂ ದುಡ್ಡು ಕೊಡೋಕ್ಕೆ ಹೋಗಬೇಡಿ. ನಮ್ಮ ದುಡ್ಡು ನಾವು ಹುಷಾರಾಗಿರ್ಬೇಕು, ನಮ್ಮ ದುಡ್ಡು ನಾವು ಸೇವ್ ಮಾಡ್ಕೊಳ್ಳೋಣ. ದಯವಿಟ್ಟು ಸ್ನೇಹಿತರೆ, ನಿಮ್ಮ ಫ್ರೆಂಡ್ಸ್ಗಾಗಲಿ ಎಲ್ಲರಿಗೂ ಈ ವಿಷಯವನ್ನು ತಿಳಿಸಿ. ಮೋಸ ಹೋಗ್ತಾ ಇದ್ದಾರೆ. ಯಾಕಂದರೆ ನಾನು ಲಾಸ್ಟ್ ಟೈಮ್ ಶಾರ್ಟ್ ವಿಡಿಯೋ ಮಾಡಿದ್ದೆ ಇದೇ ಕಾನ್ಸೆಪ್ಟ್ ಮೇಲೆ, UPI ಸ್ಕ್ಯಾಮ್ ಮೇಲೆ ಮಾಡಿದಲ್ಲಿ ನನಗೆ ಸುಮಾರು ಜನ ಪರ್ಸ್ನಲಾಗಿ ಮೆಸೇಜ್ ಮಾಡಿದರು, ಸರ್ ನನಗೂ ಈ ಥರ ಮೋಸ ಆಗಿದೆ, ನನ್ನ ಮನೇಲೂ ಈ ಥರ ಮೋಸ ಮಾಡಿದ್ದಾರೆ, ನಾನು ಈ ಥರ ಹೊರಡೆ ಹೋದಾಗ ನನಗೊಂದು ಮೋಸ ನಡೆದಿದೆ, ನಮ್ಮ ಅಂಗಡಿಯಲ್ಲೂ ಈ ಥರ ಮೋಸ ಆಗಿದೆ ಅಂತ. ದಯವಿಟ್ಟು ಈ ಥರ ಮೋಸ ಆಲ್ರೆಡಿ ಆಗಿದ್ದಾರೆ, ಆದರೆ ಇನ್ನು ಮೇಲೆ ಈ ಥರ ಮೋಸಗಳು ನಡೆದೇ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ದಯವಿಟ್ಟು ಸ್ನೇಹಿತರೆ ಹುಷಾರಾಗಿರಿ. ನಮಸ್ಕಾರ, ಧನ್ಯವಾದಗಳು.